ಸರ್ ಮೀಟಿಂಗ್ ಮಾಡಿದ್ರೆ ಈಗ ಏನು ಡಿಸಿಷನ್ ಆಯ್ತು ಸರ್ ಈ ನಾಯಿ ಯಾವ ತೆಗೆಯೋದಕ್ಕೆ? ಇಲ್ಲ, ಈಗ ನೋಡಿ, ಮನುಷ್ಯರಿಗೆ ಎಷ್ಟು ಬದುಕಲಿಕ್ಕೆ ಹಕ್ಕಿದೆ, ಪ್ರಾಣಿಗಳಿಗೆ ಕೂಡ ಅಷ್ಟೇ ಹಕ್ಕಿದೆ. ಸೊ ಇಲ್ಲಿ ಇರುವಂಥ ಕೆಲವೊಂದು ಅದರಲ್ಲಿ ಎರಡು ಅಭಿಪ್ರಾಯಗಳಿದೆ. ಕೆಲವೊಬ್ಬರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ, ಕೆಲವಕ್ಕೆ ಅದನ್ನು ಅದು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಪ್ರತಿಪಕ್ಷ ಆಡಳಿತ ಪಕ್ಷ ಅಂತ ಇಲ್ಲಿ ಕೂಡ ಇದೆ. ಈ ಮಧ್ಯದಲ್ಲಿ ಕೆಲವು ಪರವಾಗಿ ಕೆಲವು ವಿರುದ್ಧವಾಗಿ ಎಲ್ಲ ಕ್ರೋಢೀಕರಿಸಿಕೊಂಡು ನಾವಿತ್ತು ಚರ್ಚೆ ಮಾಡಿದ್ದೇವೆ. ಇದಕ್ಕೊಂದು ಪರಿಹಾರ ನಾವು ಅದನ್ನು ಕಾಣಬೇಕಂತೇಳಿ ಅದಕ್ಕೆ ಒಂದು ತಜ್ಞರಿಗೆ ಒಂದು ವರದಿ ಸಲ್ಲಿಸ್ತಾರೆ. ಎಷ್ಟು ಇವತ್ತು ನಮ್ಮ ಈ ವ್ಯಾಪ್ತಿಯಲ್ಲಿ ಇದೆ, ಎಷ್ಟೆಷ್ಟು ವಯಸ್ಸಿದು, ಮತ್ತು ಅದಕ್ಕೆಲ್ಲ ಕೂಡ ಸ್ಟೆರಿಲೈಸೇಷನ್ ಆಗಿದೆಯಾ ಅಥವಾ ಅದು ಸುರಕ್ಷಿತವಾಗಿ ಇದೆಯಾ, ಮತ್ತು ಅದಕ್ಕೆ ಒಂದು ಕೆಲವೊಂದು ಜಾಗ ಕೊಟ್ಟು ಅದನ್ನು ನಿಭಾಯಿಸಲಿಕ್ಕೆ ಒಂದು NGOs, ಯಾಕೆಂದರೆ ಪ್ರಾಣಿ ದಯಾ ಸಂಘ ಬೇರೆ ಬೇರೆ ಸಂಘಗಳಿದೆ, ಅದನ್ನು ಒಬ್ಬ ಚೆನ್ನಾಗಿ ಅಂಥವ್ರಿಗೆ ಅದನ್ನು ವಹಿಸಿಕೊಟ್ಟು ಅವರು ಅದನ್ನು ಬಲೆ ಚೆನ್ನಾಗಿ ನೋಡಿಕೊಂಡು ಜನರಿಗೆ ಕೂಡ ಅಡಚಣೆ ರೀತಿಯಲ್ಲಿ ಅದನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ಅದು ನಾವು ತೀರ್ಮಾನ ಮಾಡಿದ್ದೇವೆ. ಅದು ಬಸ್ ಮುಂದಿನ ಅದಕ್ಕೆ ನಾವು ಚೆನ್ನಾಗಿ ಕೊಡ್ತೇವೆ. ಅದಕ್ಕೆ ಬೇಕಾಗುವಂಥ ಶೆಲ್ಟರ್ಸ್ ಎಲ್ಲ ಕಟ್ಟಲಿಕ್ಕೆ ನಾವು ಇವತ್ತು ಹೇಳಿದ್ದೇವೆ. ನಾನು ಮತ್ತು ಸಭಾಪತಿ ಇಬ್ಬರು ಕೂಡ ಈಗ ಅದಕ್ಕೀಗ ಬಿಲ್ಡಿಂಗ್ ಅಂತ ಇಲ್ಲ, ಇಲ್ಲಿ ನಿಲ್ಲಬೇಕಂತ ಇಲ್ಲ. ಮಳೆಗಾಲದಲ್ಲಿ ಮಳೆ ಬಂದಾಗ ನೇರವಾಗಿ ಒಳಗಡೆ ಬರ್ತದೆ, ಯಾಕೆ ಇಲ್ಲಿ ಶೆಲ್ಟರ್ ಇದೆ ಅಂತೇಳಿ. ಸೊ ಅದಕ್ಕೆ ಬೇಕಾದ ಶೆಲ್ಟರ್ ಒಂದು ವ್ಯವಸ್ಥೆ ಎಲ್ಲ ಮಾಡಿದಾಗ ಸಿಸ್ಟಮ್ಯಾಟಿಕ್ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸಿ ಅದಕ್ಕೆ ಶೆಲ್ಟರ್ ಕಟ್ಟಲಿಕ್ಕೆ ಏನು ಎಸ್ಟಿಮೇಟ್ ಮಾಡಬೇಕು ಅದನ್ನು ಕೂಡ ಎಸ್ಟಿಮೇಟ್ ಮಾಡಲಿಕ್ಕೆ ನಾವು PW ಹತ್ರ ಕೂಡ ಹೇಳಿದ್ದೇವೆ. ಅದನ್ನು ನಿಭಾಯಿಸಲಿಕ್ಕೆ ಉತ್ತಮವಾದೊಂದು ಪ್ರಾಂತೀಯ ಸಂಘದ ಜವಾಬ್ದಾರಿ ಕೊಡ್ತೇವೆ. ಎಲ್ಲಿ ಶೆಲ್ಟರ್ ಮಾಡೋದು? ಅದೆಲ್ಲ ಜಾಗವನ್ನು ಅದಕ್ಕೆ ಸಂಬಂಧ ತಜ್ಞರಿದ್ದಾರೆ ನಮ್ಮಲ್ಲಿ, ಅದನ್ನೆಲ್ಲ ನೋಡಿಕೊಂಡು ಅದು ಎಲ್ಲಿ ಮೂವ್ಮೆಂಟ್ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಅದಕ್ಕೆ ಯಾವುದು ಸೂಕ್ತವಾದ ಸ್ಥಳವನ್ನೆಲ್ಲ ಅವರು ಅದನ್ನು ನಿಗದಿಪಡಿಸ್ತಾರೆ. ಬೇರೆ ಕಡೆ ಶಿಫ್ಟ್ ಮಾಡುವಂಥದ್ದು ಏನಿಲ್ಲ. ಇಲ್ಲ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.